ಈರುಳ್ಳಿ, ಗರಂ ಮಸಾಲ ಐಟಮ್, ಕಾಯಿಮೆಣಸು, ಜೋಳ, ಅಕ್ಕಿ, ತುಪ್ಪ, ತೆಂಗಿನಕಾಯಿ ಒಂದು ಮಿಕ್ಸ್ ತಗೊಂಡು ಅದಕ್ಕೆ ತೆಂಗಿನಕಾಯಿ ಹಾಕಬೇಕು, ನೀರು, ಇದನ್ನು ರುಬ್ಬಿದ್ರದ್ದು ಹಾಲು ತೆಗಿಬೇಕು. ಹಾಲು ತೆಗಿಬೇಕು ಹಿಂಡಿ. ಮತ್ತು ಈ ಥರ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ಹಾಕಿದರೆ 4 ಲೋಟದಷ್ಟು ಹಾಲು ತೆಗಿಬೇಕು ತೆಂಗಿನಕಾಯಿದು. 2 ಸ್ಪೂನ್ ತುಪ್ಪ ಇಲ್ಲದಿದ್ದರೆ ತೆಂಗಿನಕಾಯಿ ಎಣ್ಣೆ ಕೂಡ ಹಾಕ್ಬೋದು. ಗರಂ ಮಸಾಲ ಐಟಮ್ ಹಾಕಬೇಕು. ಮಿಕ್ಸ್ ಮಾಡಿ ಮತ್ತು ಈರುಳ್ಳಿ ಮತ್ತು ಕಾಯಿಮೆಣಸು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೆಂಪು ಬಣ್ಣ ಬರುವ ತನಕ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಅಕ್ಕಿ ಹಾಕಬೇಕು. ಈಗ ಒಟ್ಟಿಗೆ ಮಿಕ್ಸ್ ಮಾಡಿ ಜೋಳ ಸ್ವಲ್ಪ ಬೇಯಿಸಿ ಇಟ್ಕೋಬೇಕು ಮೊದಲೇ, ಮತ್ತೆ ಇದರೊಟ್ಟಿಗೆ ಬೇಯುತ್ತೆ. ಸ್ವಲ್ಪ ಬೇಯಿಸಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 4 ಲೋಟ ಹಾಲು ಹಾಕಬೇಕು ತೆಂಗಿನದು. ನಾನು 2 ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ, ಅದಕ್ಕೋಸ್ಕರ 4 ಲೋಟದಷ್ಟು ಹಾಲು. ಉಪ್ಪು 2 ಸ್ಪೂನ್ನಷ್ಟು. ಮಗಚಿಡಬೇಕು. 2 ವಿಸಿಲ್ ಕೂಗೋ ತನಕ ಇಡಬೇಕು. ಹೀಗಾಗಿದೆ. 2 ವಿಸಿಲ್ಸ್ ಕೂಗಿದರೆ ಸಾಕು, ತುಂಬ ಡ್ರೈ ಆಗುತ್ತೆ ಮತ್ತದು. ಹೀಗೆ ಬಂದಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಸಾಮಗ್ರಿಯಲ್ಲಿ ಮಾಡ್ಬೋದು.